ಮೈಸೂರಿನಲ್ಲಿ ಅವಹೇಳನಕಾರಿ ಪೋಸ್ಟರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗಿನ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಮಾಜಿ ಸಂಸದ ಪ್ರತಾಪ್ ಸಿಂಹ ವಿರುದ್ಧವಾಗಿ ದೂರು ದಾಖಲಾಗಿದೆ. ಯುವ ಕಾಂಗ್ರೆಸ್ನಿಂದ ಉದಯಗಿರಿ ಠಾಣೆಗೆ ದೂರನ್ನ ಕೊಡಲಾಗಿದೆ. ಪ್ರತಾಪ್ ಸಿಂಹ ಅವರ ವಿರುದ್ಧವಾಗಿ ಪ್ರಕರಣದ ಪ್ರಮುಖ ರೂವಾರಿಯೇ ಪ್ರತಾಪ್ ಸಿಂಹ ಅಂತ ಈ ದೂರಿನಲ್ಲಿ ಹೇಳಿದ್ದಾರೆ. ಪ್ರತಾಪ್ ಸಿಂಹ ತನಿಖೆ ಮಾಡುವಂತೆ ಆಗ್ರಹಿಸಿದ್ದಾರೆ ಕೂಡ. ಆರೋಪಿ ಸುರೇಶ್ ಪ್ರತಾಪ್ ಸಿಂಹನ ಭಂಡನಾಗಿದ್ದಾನೆ. ಮೈಸೂರಿನ ಶಾಂತಿಯನ್ನ ಕೆಡಿಸೋದ್ರಲ್ಲಿ ಪ್ರತಾಪ್ ಸಿಂಹ ಕೈವಾಡ ಇದೆ ಅಂತ ದೂರಲಾಗಿದೆ. ಇಬ್ಬರನ್ನ ತನಿಖೆ ಮಾಡಿದ್ರೆ ಸತ್ಯಾಂಶ ಹೊರಬರುತ್ತೆ, ಏನಾಗಿದೆ ಅನ್ನೋದು ಗೊತ್ತಾಗುತ್ತೆ ಅಂತ. ಒಂದು ಕಡೆಯಲ್ಲಿ ಉದಯಗಿರಿಯ ಕೇಸ್ನ ತನಿಖೆ ನಡೀತಾ ಇದೆ. ಈ ನಡುವೆ ಪ್ರತಾಪ್ ಸಿಂಹ ಅವರ ಮೇಲೆ ದೂರನ್ನ ಕೊಡಲಾಗಿದೆ. ಈಗ ಯಾರು ಸುರೇಶ್ ಅಂತ ಕೇಳಿ ಬರ್ತಾ ಇದೆ ಹೆಸರು, ಆತ ಪ್ರತಾಪ್ ಸಿಂಹ ಅವರ ಬಂಟ. ಇಷ್ಟೆಲ್ಲ ನಡೆಯೋದಕ್ಕೆ, ಮೈಸೂರಿನಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗುವುದಕ್ಕೆ ಪ್ರತಾಪ್ ಸಿಂಹ ಅವರೇ ಕಾರಣ ಅಂತ ಯುವ ಕಾಂಗ್ರೆಸ್ನಿಂದ ಉದಯಗಿರಿ ಠಾಣೆಗೆ ದೂರನ್ನ ಕೊಡಲಾಗಿದೆ. ಈ ಪ್ರಕರಣದ ಪ್ರಮುಖ ರೂವಾರಿಯೇ ಪ್ರತಾಪ್ ಸಿಂಹ ಅಂತ ಹೇಳಲಾಗಿದೆ. ಜೊತೆಗೆ ಪ್ರತಾಪ್ ಸಿಂಹ ಅವರ ತನಿಖೆ ಮಾಡಬೇಕು, ಆರೋಪಿ ಸುರೇಶ್ ತನಿಖೆ ಆಗಬೇಕು, ಆಗ ಎಲ್ಲವೂ ಕೂಡ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದಾರೆ.